ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇವತ್ತು ಒಂದು ದೇವರದ ಗುಡಿ ದರ್ಶನದ ಈ ವಿಡಿಯೋ ಆಗಿತ್ತು. ಇದು ಅಮಾವಾಸ್ಯೆ ಪೂಜಾ ಮತ್ತು ಮನೆಯಲ್ಲಿ ದೇವ್ರ ಪೂಜಾ ಮಾಡಿದ್ದು, ಮತ್ತು ನಾವು ಹುಬ್ಬಳ್ಳಿ ಶ್ರೀ ಸಿದ್ಧಾರೂಢ ಮಠಕ್ಕೆ ಹೋಗಿದ್ದು ಮತ್ತು ಗರ್ಗದ ಶ್ರೀ ಮಡಿವಾಳೇಶ್ವರ ಗುಡಿಗೆ ದರ್ಶನಕ್ಕೆ ಹೋಗಿದ್ದು. ಅಮಾವಾಸ್ಯೆ ಆಗಿರೋದ್ರಿಂದ ನಾವು ದೇವ್ರ ದರ್ಶನ ಮಾಡ್ಕೊಂಬರ್ಬೇಕಂತ ಕಾಸ ಹೋಗಿದ್ವಿ. ಆಮೇಲೆ ಅಲ್ಲೇ ಹುಬ್ಬಳ್ಳಿ ಒಳಗೆ ಉಣಕಲ್ ಸಿದ್ದಪ್ಪಜ್ಜನ ಗುಡಿ ಅಂತ ಕಾಸ ಐತಿ, ಅಂದ್ರೆ ಉಣಕಲ್ ಕೆರೆ ಅಂತಾರು. ಈ ರೀತಿ ಅವನ್ನೆಲ್ಲ ದೇವ್ರ ದರ್ಶನ ಮಾಡಿದ್ದು ನಾವು. ಅದಕ್ಕೋಸ್ಕರ ಅದರದೊಂದು ನಿಮಗೆಲ್ಲರಿಗೂ ಸಣ್ಣ ವಿಡಿಯೋ ಆಗಿ ಹಂಚ್ಕೊಂಡು, ಮನೆಯಲ್ಲಿ ಅಮಾವಾಸ್ಯೆ ಆಗಿರೋದ್ರಿಂದ ಬೆಳಗ್ಗೆನೆ ಬೇಗನೆ ಎದ್ದ ಪೂಜಾ ದೀಪ ಧೂಪಾದಿ ನೈವೇದ್ಯ ಈ ರೀತಿ ಎಲ್ಲ ದೇವ್ರದ ಪೂಜಾ ಮನೆಯಲ್ಲಿ ಮುಗಿಸ್ಕೊಂಡು ನಾನು ನೈವೇದ್ಯಕ್ಕೆ ಶಾವಿಗೆ ಪಾಯಸ ಮತ್ತು ಅನ್ನ ಬದ್ನಿಕಾಯಿ ಪಲ್ಯ ಒಂದು ಸ್ವಲ್ಪ ಹಪ್ಪಳ ಶಾಂಡ್ಗಿ ಮನೆಯಲ್ಲಿ ನೈವೇದ್ಯ ಮತ್ತು ದೇವರಿಗೆಲ್ಲ ನಾವು ಹೊಲಗಳಿಗೆಲ್ಲ ಎಡೆ ಕೊಡ್ತೇವೆ ಅಂತ ಕಾಸು ನಿಮಗೆ ಪ್ರತಿ ಅಮಾವಾಸ್ಯೆಯು ಮಾಡಿರ್ತೇವೆ. ಈ ರೀತಿಯಾಗಿ ಎಲ್ಲ ಒಂದು 13 ಎಡೆ ಬೇಕು ನಮ್ಮ ಹೊಲಗಳಿಗೆಲ್ಲ. ಅಂದ್ರೆ ಹೊಲದಾಗಿರೋಲ್ಲ ನಾಗಯಜನ ಹೆಸರಲ್ಲೇ ಬೋರ ಬಸವಣ್ಣ ಹೊಳಿ ಗಂಗಮ್ಮ ಮತ್ತು ಕರಿಯಮ್ಮ ದೇವಿ ಎಲ್ಲರೂ ಇರ್ತಾರೋ ಅವ್ರಿಗೆಲ್ಲ ಈ ರೀತಿಯಾಗಿ ನಾವು ಪ್ರತಿಯೊಂದು ದೇವರಿಗೆ ಸಪ್ರೇಟಾಗಿ ಎಡೆ ಮಾಡಿ ಕಾಸ ನಮ್ಮ ಮನೇಲಿ ಏನು ನೈವೇದ್ಯ ಮಾಡಿರ್ತಲ್ಲ ಸ್ವೀಟ್ ಅದು ಮತ್ತು ಅನ್ನ ಬದ್ನಿಕಾಯಿ ಪಲ್ಯ ಶಾಂಡ್ಗಿ ಮೊಸರು ಈ ರೀತಿ ಎಡೆ ಹಿಡಿದು ನಾವು ಮೊದಲಿಗೆ ಫಸ್ಟಿಗೆ ಗರ್ಗದ ಮಡಿವಾಳಜ್ಜನ ಗುಡಿಗೆ ಹೋದ್ವು. ಅಲ್ಲಿ ಈ ರೀತಿಯಾಗಿ ಹೂವು ಹಣ್ಣು ಕಾಯಿ ಎಲ್ಲ ಇತ್ತು. ನಾವು ಮಾಲೆ ತೊಗೊಂಡು ಹಣ್ಣು ಕಾಯಿ ಮಾಡಿಕೊಂಡು ಭಾಳ ದಿವಸ ಆಗಿತ್ತು ಗರ್ಗದ ಮಡಿವಾಳಜ್ಜನ ಗುಡಿಗೆ ಹೋಗೋದ್ಲೆ. ಈ ಸಲ ಅಲ್ಲೇ ಸಿದ್ಧಾರೂಢ ಮಠಕ್ಕೆ ಹೊಂಟಿದ್ದು ಹುಬ್ಳಿಗೆ ಇಲ್ಲೇ ದಾಟಿ ಹೋದ್ರಾತಂತೆ ಕಾಸ ಅಲ್ಲಿ ಹೋಗಿದ್ವಿ. ದೇವ್ರ ದರ್ಶನಕ್ಕಂತೂ ಅಮಾವಾಸ್ಯೆ ಮತ್ತು ಅಧಿಕ ಮಾಸದ ಕೊನೆ ಅಮಾವಾಸ್ಯೆ ಪೂಜೆ ಆಗಿರೋದ್ರಿಂದ ಭಾಳ ಜನ ಇತ್ತು. ಎಲ್ಲ ಕಡೆ ಎಲ್ಲ ದೇವಸ್ಥಾನಗಳಿಗೆ ಭಾಳ ಜನ ಇತ್ತು. ಈ ರೀತಿ ಗರ್ಗದ ಮಡಿವಾಳಜ್ಜಂದ ಮತ್ತು ಗುಡಿ ಐತಿದ ಮತ್ತು ದೇವ್ರದ ಸತ್ಯನೂ ಭಾಳ ಐತಿ. ಒಳಗೆ ಗರ್ಭಗುಡಿ ಒಳಗೆ ವಿಡಿಯೋ ಮಾಡ್ಕೊಳಕ್ಕೆ ಬಿಡಂಗಿಲ್ಲ. ಯಾವುದೋ ಒಂದು ಗರ್ಭಗುಡಿಯಾಗ ಒಂದು ಸ್ವಲ್ಪ ನಾನು ಸಣ್ಣದಾಗಿ ಒಂದು ಸ್ವಲ್ಪ ದೂರಿಂದ ವಿಡಿಯೋ ಈ ರೀತಿ ನೋಡ್ರಿಲ್ಲೇ ಗರ್ಗದ ಮಡಿವಾಳಜ್ಜ. ಆಮೇಲೆ ಅದಕ್ಕೆ ಸುತ್ತು ಕಡೆ ಎಲ್ಲ ಈ ರೀತಿ ಗ್ರಿಲ್ನಿಂದ ಮಾಡಿದಾರು. ಮೇಲ್ಗಡೆ ನಾಗರ ಹೆಡಿ ಐತಿ ಬೆಳ್ಳಿದು. ಇಲ್ಲಿ ನೋಡ್ರಿ ನಾನು ತೋರ್ಸಾತನು ಈ ರೀತಿಯಾಗಿ ಈ ಗರ್ಗದ ಮಡಿವಾಳಜ್ಜಂದಂತೂ ಕತಿ ಪುರಾಣಗಳೊಳಗೆ ಎಲ್ಲರೂ ಹೇಳಿದಾರೋ ಭಾಳ ಸತ್ಯ ಐತಿ. ಮತ್ತು ಭಾಳ ಪವಾಡ ಪುರುಷರ ಅಜ್ಜಾರಿಯವರು ಅವ್ರ ಕತ್ತಿದೊಳಗಂತೂ ಭಾಳ ಅದಾವು. ಮತ್ತು ಅಲ್ಲಿಂದ ನಾವು ಹುಬ್ಬಳ್ಳಿಗೆ ಹೋದು ಉಣಕಲ್ ಸಿದ್ದಪ್ಪಜ್ಜನ ಗುಡಿ ಅಂತ ಕಾಸ. ಇದು ಈಗ ಹೊಸ ನೂತನವಾಗಿ ಗುಡಿ ಆಗೈತಿ. ಗುಡಿ ಮಾತ್ರ ಭಾಳ ಚಂದ ಐತಿ. ಮುಂದುಗಡೆ ಫಸ್ಟ್ಗೆ ಬಸವಣ್ಣನ ಮೂರ್ತಿ ಐತಿ. ಈ ರೀತಿ ಸಿದ್ದಪ್ಪಜ್ಜಂದ ಗುಡಿ ಐತಿ, ಇದೆಲ್ಲ ಮೂರ್ತಿ ಐತಿ. ಇದನ್ನೆಲ್ಲ ದೇವ್ರ ಗುಡಿ ಈ ರೀತಿ ಅಲಂಕಾರ ಮಾಡಿರೋ ಭಾಳ ಚಂದ ಐತಿ. ಮತ್ತು ಇದರದ ಗುಡಿ ಹಿಂದುಗಡೆ ವಿಶಾಲವಾದ ಕೆರೆ ಐತಿ. ಕೆರೆ ಮಾತ್ರ ನೀರು ಉಣ್ಕಲ್ ಕೆರೆ ಅಂತ ಕಾಸ ಎಲ್ಲರೂ ಗೊತ್ತಿದ್ದೇ ಇರ್ತೈತಿ. ಮತ್ತು ಅಲ್ಲೇ ದೊಡ್ಡ ಮನೆ ಹುಡುಗ ಅಂತ ಪಿಕ್ಚರ್ ಶೂಟಿಂಗೂ ಎಲ್ಲ ಆಗಿದಾವು. ಮತ್ತು ಕೆರೆ ಮಾತ್ರ ನೀರು ಭಾಳ ಚಂದ ಇತ್ತು. ಇಲ್ಲಿ ನೋಡ್ರಿ ನಿಮಗೆ ಕಾಣ್ತೈತಿ ಇದು ಗುಡಿ ಐತಿ. ಗುಡಿ ಹಿಂದುಗಡೆನ ಕೆರೆ ಐತಿ. ಇಲ್ಲೂ ಪ್ರಸಾದ ಇತ್ತು. ಆದ್ರೆ ನಾವು ಸಿದ್ಧಾರೂಢ ಮಠಕ್ಕೆ ಹೋಗೋ ಸಂಬಂಧ ಪ್ರಸಾದ ಮಾಡಲಿಲ್ಲ. ಶಾಲೆನೂ ಇತ್ತು. ಇಲ್ಲಿ ನೋಡ್ರಿ ನೀರು ಎಷ್ಟು ಚಂದ ತಿಳಿ ಆಗಿದಾವು. ಅಲ್ಲಿ ಒಮ್ಮೆ ಯಾವಾಗಾದರೂ ಹೋಗಿ ಇನ್ನೊಮ್ಮೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಕಾಸು ನಾನು ಅಲ್ಲಿ ಒಳಗಡೆ ಒಂದು ಗೇಟ್ ಐತಿ, ಅಲ್ಲಿಂದ ಹೋದ್ರೆ ಕೆರಿದೆಲ್ಲ ವಿಡಿಯೋ ಹಾಕೈತಿ. ಇನ್ನೊಮ್ಮೆ ಯಾವಾಗಾದರೂ ಹೋದ್ರೆ ಆತಂತೆ ಕಾಸು ನಾವು ದೇವ್ರ ದರ್ಶನ ಮಾಡ್ಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಬಂದು ಈ ರೀತಿಯಾಗಿ ಉಣ್ಕಲ್ ಸಿದ್ದಪ್ಪಜ್ಜನ ಗುಡಿ ಐತಿ. ಇಲ್ಲಿಂದ ನಾವು ಹುಬ್ಬಳ್ಳಿ ಸಿದ್ಧಾರೂಢ ಮಠಕ್ಕೆ ಹೋದ್ವು. ಇಲ್ಲಿ ನೋಡ್ರಿ ನಿಮಗೆ ಗೊತ್ತಾಗ್ತೈತಿ. ಅವತ್ತಂತೂ ಜನಸಾಗರವಿತ್ತು. ಇವತ್ತು ಅಮಾವಾಸ್ಯೆ ದಿವಸ ಸಿದ್ಧಾರೂಢ ಮಠಕ್ಕೆ ಹೋಗೋ ಕಾರಣ ಏನಂದ್ರೆ ನಾವು ಅಲ್ಲಿ ಗಂಗಾ ಆರತಿ ಆಗತೈತಿ. ಈಗ 6 ತಿಂಗಳದಿಂದ ಅಲ್ಲಿ ಗಂಗಾ ಆರತಿ ಆಗೋದ್ರಿಂದ ನಾನು ಹೋಗೇ ಇರ್ಕಿಲ್ಲ, ಒಮ್ಮೆ ನೋಡೇ ಇರ್ಕಿಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ನಮ್ಮ ಮಮ್ಮಿ ನಮ್ಮ ಅಪ್ಪಾರೆಲ್ಲರೂ ಹೋಗಿದ್ದು. ಇದು ನೋಡ್ರಿ ಸಿದ್ಧಾರೂಢ ಅಜ್ಜಾರು ಬಳಸಿದ ಗಡಿಗೆ ಅಂತ ಅದ್ರೊಳಗೆ ನೀರಿಟ್ಟು ತೀರ್ಥ ಕೊಡ್ತಾರು. ಮೊದಲಿಗೆ ಈ ಕೋಲೆದೊಳಗನ ಎಲ್ಲ ಚರ್ಚೆಗಳು ಮಾಡ್ತಿರಂತ, ಎಲ್ಲ ಮೀಟಿಂಗ್ಗಳದು ಮಾಡ್ತಿರಂತ ಅಜ್ಜಾರು. ಇದು ಅವರು ಕುಂಡ್ರೋ ಕುರ್ಚೆ ಇದೆ. ಪ್ರತ್ಯಕ್ಷವಾಗಿ ಅವರು ಕುಟ್ಟು ಮಾಡೋದು ಕುರ್ಚೆನೇ ಐತಿ. ಮತ್ತು ಎಲ್ಲ ಥರ ಇಲ್ಲಿ ಅವ್ರದ್ದು ಹಳಿ ಪಾದುಕೆಗಳು ಎಲ್ಲ ಅದಾವು. ಅದಕ್ಕೋಸ್ಕರ ಅಲ್ಲೇ ಒಂದು ಸ್ವಲ್ಪ ಎಲ್ಲ ದರ್ಶನ ಮಾಡ್ಕೊಂಡು ಅನ್ನಪ್ರಸಾದದಿತ್ತು. ಪ್ರತಿನಿತ್ಯನೂ ಅನ್ನಪ್ರಸಾದ ಇರ್ತೈತಿ. ಅವತ್ತಿಂದು ಬದ್ನಿಕಾಯಿ ಪಲ್ಯ ಹುಗ್ಗಿ ಅನ್ನ ಸಾರ ಈ ರೀತಿಯಾಗಿ ಪ್ರಸಾದ ಇತ್ತು. ಆಮೇಲೆ ಅದ್ರಲ್ಲಿ ಏನೋ ನಾವು ಅಂದ್ರೆ ಸಕ್ರೆ ಕೊಡಕ್ಕೆ ಹೋಗಿದ್ವಿ. ಅಲ್ಲೇ ದೇವ್ರ ದರ್ಶನಕ್ಕೆ ನಂಬರ್ ಭಾಳ ಇರೋದ್ರಿಂದ ನಾವು ಮೊದಲಿಗೆ ಅಲ್ಲಿ ಪ್ರಸಾದ ಟೈಮ್ ಆಗಿತ್ತು. ಮತ್ತು ಅಲ್ಲಿಂದನೇ ಪ್ರಸಾದ ಮಾಡಿಕೊಂಡು ದೇವ್ರದಲ್ಲಿ ಕೋಣೆದೊಳಗೆ ದರ್ಶನ ಮಾಡ್ಕೊಂಡು ಕಾಸ ಆಮೇಲೆ ಗರ್ಭಗುಡಿಯೊಳಗೆ ಹೋಗ್ಬೇಕಂದ್ರೆ ಭಾಳ ನಂಬರ್ ಇತ್ತು.
ಅಲ್ಲೇ ಒಂದು ಸ್ವಲ್ಪ ಎಲ್ಲ ನಾವು ಕುಂತು ಅಂದ್ರೆ ನಾವು ಹೆಂಗೂ ಸಂಜೆ ಮಠ ಗಂಗಾ ಆರತಿ ಮಾಡೋ ಮಠ ಕುಂಡ್ರವ್ರು ಇದ್ದಿಲ್ಲ. ಅದಕ್ಕೋಸ್ಕರ ನಾವೆಲ್ಲ ಗುಡಿಯಾಗನ ಎಲ್ಲರೂ ಕುಂತು ಕಾಸ ಮತ್ತು ಕೈಲಾಸ ಮಂಟಪ, ಗುರುನಾಥಜ್ಜ, ಸಿದ್ಧಾರೂಢಜ್ಜ ಈ ರೀತಿ ಎಲ್ಲ ಮೊದಲು ಮಧ್ಯಾಹ್ನ ಮಠ ದರ್ಶನ ಮಾಡಿಕೊಂಡು ಆಮೇಲೆ ಸಾಯಂಕಾಲ ಗಂಗಾ ಆರತಿ ಆಗ್ತೈತಿ. ಆಲ್ಮೋಸ್ಟ್ ನಾನು ಒಂದು 3-4 ವಿಡಿಯೋದೊಳಗರ ಸಿದ್ಧಾರೂಢ ಮಠದ್ದು, ಸಿದ್ಧಾರೂಢ ಅಜ್ಜಂದು ವಿಡಿಯೋಗಳು ಮತ್ತು ನನಗೆ ಎಷ್ಟು ತಿಳಿದೈತಲ್ಲ ಅಷ್ಟೆಲ್ಲ ಹೇಳಿದನು. ಗಂಗಾ ಆರತಿ ವಿಡಿಯೋ ಇನ್ನೊಂದು ವಿಡಿಯೋ ಮಾಡ್ತಾನು. ಇದ್ರೊಳಗೆಲ್ಲ ಲಾಂಗ್ ವಿಡಿಯೋ ಆಗ್ತೈತಿ. ಅದಕ್ಕೋಸ್ಕರ ಇನ್ನೊಂದು ವಿಡಿಯೋದೊಳಗೆ ಮಾಡಿ ಹಾಕಿರ ಆತಂತೆ ಕಾಸ ಇದು ಪಾರ್ಟ್ 1 ಮಾಡಿದನು. ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ವಿಡಿಯೋ ಇಷ್ಟ ಆದವರಂತೂ ಲೈಕ್ ಬಟನ್ ಕೊಡೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ದರೂ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.